ನಮಸ್ಕಾರ, ನೀವು ನೋಡ್ತಾ ಇದ್ರ ನಿಮ್ಮೂರಿನಲ್ಲಿ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ಕಾರ್ಖಾನೆ ಸ್ಥಾಪಿಸುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಸೆಗೆ ಇದೀಗ ಗಂಡಾಂತರ ಎದುರಾಗಿದೆ. ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ಶುರುವಿನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಅಷ್ಟಕ್ಕೂ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇರೋದು ಯಾಕೆ ಅಂತ ತೋರಿಸ್ತೀವಿ ಈ ಸ್ಟೋರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ. ಇವರು ಕೇವಲ ರಾಜಕಾರಣಿ ಮಾತ್ರ ಅಲ್ಲ, ಉದ್ಯಮಿ ಕೂಡ. ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಹೊಂದಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೀಗ ಧಾರವಾಡ ಜಿಲ್ಲೆಯಲ್ಲಿಯೂ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲು ಮುಂದಾಗಿದ್ದಾರೆ. ಆದರೆ ಆರಂಭದಲ್ಲೇ ವಿರೋಧ ವ್ಯಕ್ತವಾಗ್ತಿದೆ. ಮುರನಾಳ್ ಶುಗರ್ಸ್ ಕಾರ್ಖಾನೆಗೆ ವಿರೋಧ, ಯಾದವಾಡ ಹುಡಕಲಕಟ್ಟಿ ಗ್ರಾಮಸ್ಥರ ಆಕ್ಷೇಪ. ಧಾರವಾಡ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸಂಪುಟದಿಂದ ಅನುಮತಿ ಪಡೆದಿದ್ದಾರೆ. ಇದಕ್ಕಾಗಿಯೇ ಯಾದವಾಡ ಹುಡಲಕಟ್ಟಿ ಗ್ರಾಮದ ಮಧ್ಯದಲ್ಲಿ ಜಮೀನನ್ನು ಖರೀದಿಸಿದ್ದಾರೆ. ಈಗಷ್ಟೇ ಮುರನಾಳ್ ಶುಗರ್ಸ್ ಹೆಸರಿನಲ್ಲಿ ಸಕ್ಕರೆ ಕಾರ್ಖಾನೆ ಕಟ್ಟಡದ ಅಡಿಪಾಯ ಹಾಕುವ ಕಾರ್ಯ ಆರಂಭಿಸುತ್ತಿದ್ದಾರೆ. ಆದರೆ ಯಾದವಾಡ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈಗ ಕಾರ್ಖಾನೆ ಆರಂಭವಾಗ್ತಿರೋ ಪ್ರದೇಶದಲ್ಲಿ ಒಂದೇ ಒಂದು ಎಕರೆ ಕಬ್ಬಿಲ್ಲ. ಕಬ್ಬು ಇಲ್ಲದೇ ಇರೋ ಸ್ಥಳದಲ್ಲಿಯೇ ಯಾಕೆ ಕಾರ್ಖಾನೆ ಆಗಬೇಕು ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಕಾರ್ಖಾನೆಯಿಂದ ಸುತ್ತಮುತ್ತಲಿನ ಹಳ್ಳಿ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಕಾರ್ಖಾನೆ ಸ್ಥಾಪನೆಗೆ ಅನುಮತಿ ಕೊಡಬಾರದು ಅಂತ ಆಗ್ರಹಿಸಿದ್ದಾರೆ. ಇದು ಮಳೆ ಆಧಾರಿತ ಕೃಷಿ ಭೂಮಿ ಇರುವಂತದ್ದು. ಇಲ್ಲಿ ಕಬ್ಬು ಯಾವತ್ತೂ ಬರುವುದಿಲ್ಲ. ಕಬ್ಬು ಬೆಳಿಲಿಕ್ಕೆ ಸೂಕ್ತವಾಗಿಯೂ ಇಲ್ಲ ಈ ಭೂಮಿ. ಇವರು ಇಲ್ಲಿ ತಂದು ಶುಗರ್ ಫ್ಯಾಕ್ಟರಿ ಮಾಡೋದ್ರಿಂದ ಅದಕ್ಕೆ ಏನೂ ಇಲ್ಲಿ ರೈತರಿಗೆ ಲಾಭ ಇಲ್ಲ. ಮೇಲಾಗಿ ನಾವು ಬೆಳೆಯುವಂತ ಬೆಳೆಗಳು ಆಹಾರ ಧಾನ್ಯಗಳಾಗಿರೋದ್ರಿಂದ ಉದ್ದು, ನಾವು ಹೆಸರು ಮುಂಗಾರಿಯಲ್ಲಿ ಬೆಳಿತೇವೆ, ಹಿಂಗಾರಿಯಲ್ಲಿ ಗೋಧಿ, ಕಡಲೆ, ಜೋಳ ಇಂಥದೆಲ್ಲ ಬೆಳಿತೇವೆ. ಇದರಿಂದ ಬರುವಂತ ಬೂದಿ ನಮ್ಮ ಆ ಬೆಳೆಗಳ ಮೇಲೆ ಬೀಳೋದ್ರಿಂದ ಅದು ಬೆಳೆಗಳ ಮೇಲೆ ದುಷ್ಪರಿಣಾಮ ಆಗಿ ಬೆಳೆ ಕುಂಠಿತ ಆಗ್ತಿದೆ. ನಮ್ಮ ಗ್ರಾಮದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಫ್ಯಾಕ್ಟರಿಗೆ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರದು ಅಂತ ಗ್ರಾಮ ಪಂಚಾಯಿತಿ ನಿರ್ಧಾರ ಮಾಡಿದೆ. ನಾವು ನಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಬೇಕಾದರೂ ಕೊಡ್ತೀವಿ, ಆದರೆ ಕಾರ್ಖಾನೆ ಸ್ಥಾಪನೆಗೆ ಮಾತ್ರ ಅನುಮತಿ ಕೊಡೋದಿಲ್ಲ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮಿ ಹೇಳಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರು, ಉಪಾಧ್ಯಕ್ಷರು ನಾವೆಲ್ಲರೂ ಸೇರಿ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ರೀ. ನಾವು ಎಲ್ಲಾ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ಒಂದು ಸಭೆಯನ್ನು ಮಾಡಿ ಎಲ್ಲಾ ಜನರ ಒಪ್ಪಿಗೆ ಮೇರೆಗೆ ಈ ಕಾರ್ಖಾನೆ ಬೇಡ ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಕಾರ್ಖಾನೆಗೆ. ಇಲ್ಲ ರೀ, ನಾವು ಜನರ ಆರೋಗ್ಯ ದೃಷ್ಟಿ ನೋಡ್ಬೇಕಲ್ರಿ. ಈಗ ನಾವು ಅವ್ರದ್ದು ಇದನ್ನ ನೋಡ್ಕೊಂತ ಕುಂತ್ರ ರೈತರ ಎಲ್ಲಾ ಭೂಮಿ ಒಳಗ ಬಹು ಬೆಳೆಯನ್ನು ಬೆಳಿತಾರ್ರಿ, ಅದಕ್ಕೆಲ್ಲಾ ದುಷ್ಪರಿಣಾಮ ಆಗ್ತೈತೆ. ಹಂಗಾಗಿ ನಾವು ಯಾರು ಗ್ರಾಮಸ್ಥರು ಇದಕ್ಕ ಪರ್ಮಿಷನ್ ಕೊಡೋದೂ ಇಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಸೆಗೀಗ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಥಳೀಯರ ಮನವೊಲಿಸ್ತಾರೋ ಅಥವಾ ಅವ್ರನ್ನೆಲ್ಲ ಎದುರಾಕೊಂಡು ಫ್ಯಾಕ್ಟರಿ ಆರಂಭಿಸ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ನಮಸ್ಕಾರ, ನೀವು ನೋಡ್ತಾ ಇದ್ರ ನಿಮ್ಮೂರಿನಲ್ಲಿ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ಕಾರ್ಖಾನೆ ಸ್ಥಾಪಿಸುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಸೆಗೆ ಇದೀಗ ಗಂಡಾಂತರ ಎದುರಾಗಿದೆ. ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ಶುರುವಿನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಅಷ್ಟಕ್ಕೂ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇರೋದು ಯಾಕೆ ಅಂತ ತೋರಿಸ್ತೀವಿ ಈ ಸ್ಟೋರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ. ಇವರು ಕೇವಲ ರಾಜಕಾರಣಿ ಮಾತ್ರ ಅಲ್ಲ, ಉದ್ಯಮಿ ಕೂಡ. ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಹೊಂದಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೀಗ ಧಾರವಾಡ ಜಿಲ್ಲೆಯಲ್ಲಿಯೂ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲು ಮುಂದಾಗಿದ್ದಾರೆ. ಆದರೆ ಆರಂಭದಲ್ಲೇ ವಿರೋಧ ವ್ಯಕ್ತವಾಗ್ತಿದೆ. ಮುರನಾಳ್ ಶುಗರ್ಸ್ ಕಾರ್ಖಾನೆಗೆ ವಿರೋಧ, ಯಾದವಾಡ ಹುಡಕಲಕಟ್ಟಿ ಗ್ರಾಮಸ್ಥರ ಆಕ್ಷೇಪ.
ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸಂಪುಟದಿಂದ ಅನುಮತಿ ಪಡೆದಿದ್ದಾರೆ. ಇದಕ್ಕಾಗಿಯೇ ಯಾದವಾಡ ಬುಡಲಕಟ್ಟಿ ಗ್ರಾಮದ ಮಧ್ಯದಲ್ಲಿ ಜಮೀನನ್ನು ಖರೀದಿಸಿದ್ದಾರೆ. ಈಗಷ್ಟೇ ಮುರನಾಳ್ ಶುಗರ್ಸ್ ಹೆಸರಿನಲ್ಲಿ ಸಕ್ಕರೆ ಕಾರ್ಖಾನೆ ಕಟ್ಟಡದ ಅಡಿಪಾಯ ಹಾಕುವ ಕಾರ್ಯ ಆರಂಭಿಸುತ್ತಿದ್ದಾರೆ. ಆದರೆ ಯಾದವಾಡ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈಗ ಕಾರ್ಖಾನೆ ಆರಂಭವಾಗ್ತಿರೋ ಪ್ರದೇಶದಲ್ಲಿ ಒಂದೇ ಒಂದು ಎಕರೆ ಕಬ್ಬಿಲ್ಲ. ಕಬ್ಬು ಇಲ್ಲದೇ ಇರೋ ಸ್ಥಳದಲ್ಲಿಯೇ ಯಾಕೆ ಕಾರ್ಖಾನೆ ಆಗಬೇಕು ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಕಾರ್ಖಾನೆಯಿಂದ ಸುತ್ತಮುತ್ತಲಿನ ಹಳ್ಳಿ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಕಾರ್ಖಾನೆ ಸ್ಥಾಪನೆಗೆ ಅನುಮತಿ ಕೊಡಬಾರದು ಅಂತ ಆಗ್ರಹಿಸಿದ್ದಾರೆ. ಇದು ಮಳೆ ಆಧಾರಿತ ಕೃಷಿ ಭೂಮಿ ಇರುವಂತದ್ದು. ಇಲ್ಲಿ ಕಬ್ಬು ಯಾವತ್ತೂ ಬರುವುದಿಲ್ಲ. ಕಬ್ಬು ಬೆಳಿಲಿಕ್ಕೆ ಸೂಕ್ತವಾಗಿಯೂ ಇಲ್ಲ ಈ ಭೂಮಿ. ಇವರು ಇಲ್ಲಿ ತಂದು ಶುಗರ್ ಫ್ಯಾಕ್ಟರಿ ಮಾಡೋದ್ರಿಂದ ಅದಕ್ಕೆ ಏನೂ ಇಲ್ಲಿ ರೈತರಿಗೆ ಲಾಭ ಇಲ್ಲ. ಮೇಲಾಗಿ ನಾವು ಬೆಳೆಯುವಂತ ಬೆಳೆಗಳು ಆಹಾರ ಧಾನ್ಯಗಳಾಗಿರೋದ್ರಿಂದ ಉದ್ದು, ನಾವು ಹೆಸರು ಮುಂಗಾರಿಯಲ್ಲಿ ಬೆಳಿತೇವೆ, ಹಿಂಗಾರಿಯಲ್ಲಿ ಗೋಧಿ, ಕಡಲೆ, ಜೋಳ ಇಂಥದೆಲ್ಲ ಬೆಳಿತೇವೆ. ಇದರಿಂದ ಬರುವಂತ ಬೂದಿ ನಮ್ಮ ಆ ಬೆಳೆಗಳ ಮೇಲೆ ಬೀಳೋದ್ರಿಂದ ಅದು ಬೆಳೆಗಳ ಮೇಲೆ ದುಷ್ಪರಿಣಾಮ ಆಗಿ ಬೆಳೆ ಕುಂಠಿತ ಆಗ್ತಿದೆ. ನಮ್ಮ ಗ್ರಾಮದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಫ್ಯಾಕ್ಟರಿಗೆ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರದು ಅಂತ ಗ್ರಾಮ ಪಂಚಾಯಿತಿ ನಿರ್ಧಾರ ಮಾಡಿದೆ. ನಾವು ನಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಬೇಕಾದರೂ ಕೊಡ್ತೀವಿ, ಆದ್ರೆ ಕಾರ್ಖಾನೆ ಸ್ಥಾಪನೆಗೆ ಮಾತ್ರ ಅನುಮತಿ ಕೊಡೋದಿಲ್ಲ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮಿ ಹೇಳಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರು, ಉಪಾಧ್ಯಕ್ಷರು ನಾವೆಲ್ಲರೂ ಸೇರಿ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ರೀ. ನಾವು ಎಲ್ಲಾ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ಒಂದು ಸಭೆಯನ್ನು ಮಾಡಿ ಎಲ್ಲಾ ಜನರ ಒಪ್ಪಿಗೆ ಮೇರೆಗೆ ಈ ಕಾರ್ಖಾನೆ ಬೇಡ ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಕಾರ್ಖಾನೆಗೆ. ಇಲ್ಲ ರೀ, ನಾವು ಜನರ ಆರೋಗ್ಯ ದೃಷ್ಟಿ ನೋಡ್ಬೇಕಲ್ರಿ. ಈಗ ನಾವು ಅವ್ರದ್ದು ಇದನ್ನ ನೋಡ್ಕೊಂತ ಕುಂತ್ರ ರೈತರ ಎಲ್ಲಾ ಭೂಮಿ ಒಳಗ ಬಹು ಬೆಳೆಯನ್ನು ಬೆಳಿತಾರ್ರಿ, ಅದಕ್ಕೆಲ್ಲ ದುಷ್ಪರಿಣಾಮ ಆಗ್ತೈತೆ. ಹಂಗಾಗಿ ನಾವು ಯಾರು ಗ್ರಾಮಸ್ಥರು ಇದಕ್ಕ ಪರ್ಮಿಷನ್ ಕೊಡೋದೂ ಇಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಸೆಗೀಗ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಥಳೀಯರ ಮನವೊಲಿಸ್ತಾರೋ ಅಥವಾ ಅವ್ರನ್ನೆಲ್ಲ ಎದುರಾಕೊಂಡು ಫ್ಯಾಕ್ಟರಿ ಆರಂಭಿಸ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ನಮಸ್ಕಾರ, ನೀವು ನೋಡ್ತಾ ಇದ್ರ ನಿಮ್ಮೂರಿನಲ್ಲಿ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ಕಾರ್ಖಾನೆ ಸ್ಥಾಪಿಸುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಸೆಗೆ ಇದೀಗ ಗಂಡಾಂತರ ಎದುರಾಗಿದೆ. ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ಶುರುವಿನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಅಷ್ಟಕ್ಕೂ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇರೋದು ಯಾಕೆ ಅಂತ ತೋರಿಸ್ತೀವಿ ಈ ಸ್ಟೋರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ. ಇವರು ಕೇವಲ ರಾಜಕಾರಣಿ ಮಾತ್ರ ಅಲ್ಲ, ಉದ್ಯಮಿ ಕೂಡ. ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಹೊಂದಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೀಗ ಧಾರವಾಡ ಜಿಲ್ಲೆಯಲ್ಲಿಯೂ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲು ಮುಂದಾಗಿದ್ದಾರೆ. ಆದರೆ ಆರಂಭದಲ್ಲೇ ವಿರೋಧ ವ್ಯಕ್ತವಾಗ್ತಿದೆ. ಮುರನಾಳ್ ಶುಗರ್ಸ್ ಕಾರ್ಖಾನೆಗೆ ವಿರೋಧ. ಯಾದವಾಡ ಬುಡಕಲಕಟ್ಟಿ ಗ್ರಾಮಸ್ಥರ ಆಕ್ಷೇಪ. ಧಾರವಾಡ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸಂಪುಟದಿಂದ ಅನುಮತಿ ಪಡೆದಿದ್ದಾರೆ. ಇದಕ್ಕಾಗಿಯೇ ಯಾದವಾಡ ಬುಡಲಕಟ್ಟಿ ಗ್ರಾಮದ ಮಧ್ಯದಲ್ಲಿ ಜಮೀನನ್ನು ಖರೀದಿಸಿದ್ದಾರೆ. ಈಗಷ್ಟೇ ಮುರನಾಳ್ ಶುಗರ್ಸ್ ಹೆಸರಿನಲ್ಲಿ ಸಕ್ಕರೆ ಕಾರ್ಖಾನೆ ಕಟ್ಟಡದ ಅಡಿಪಾಯ ಹಾಕುವ ಕಾರ್ಯ ಆರಂಭಿಸುತ್ತಿದ್ದಾರೆ. ಆದರೆ ಯಾದವಾಡ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈಗ ಕಾರ್ಖಾನೆ ಆರಂಭವಾಗ್ತಿರೋ ಪ್ರದೇಶದಲ್ಲಿ ಒಂದೇ ಒಂದು ಎಕರೆ ಕಬ್ಬಿಲ್ಲ. ಕಬ್ಬು ಇಲ್ಲದೇ ಇರೋ ಸ್ಥಳದಲ್ಲಿಯೇ ಯಾಕೆ ಕಾರ್ಖಾನೆ ಆಗಬೇಕು ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಕಾರ್ಖಾನೆಯಿಂದ ಸುತ್ತಮುತ್ತಲಿನ ಹಳ್ಳಿ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಕಾರ್ಖಾನೆ ಸ್ಥಾಪನೆಗೆ ಅನುಮತಿ ಕೊಡಬಾರದು ಅಂತ ಆಗ್ರಹಿಸಿದ್ದಾರೆ. ಇದು ಮಳೆ ಆಧಾರಿತ ಕೃಷಿ ಭೂಮಿ ಇರುವಂತದ್ದು. ಇಲ್ಲಿ ಕಬ್ಬು ಯಾವತ್ತೂ ಬರುವುದಿಲ್ಲ. ಕಬ್ಬು ಬೆಳಿಲಿಕ್ಕೆ ಸೂಕ್ತವಾಗಿಯೂ ಇಲ್ಲ ಈ ಭೂಮಿ. ಇವರು ಇಲ್ಲಿ ತಂದು ಶುಗರ್ ಫ್ಯಾಕ್ಟರಿ ಮಾಡೋದ್ರಿಂದ ಅದಕ್ಕೆ ಏನೂ ಇಲ್ಲಿ ರೈತರಿಗೆ ಲಾಭ ಇಲ್ಲ. ಮೇಲಾಗಿ ನಾವು ಬೆಳೆಯುವಂತ ಬೆಳೆಗಳು ಆಹಾರ ಧಾನ್ಯಗಳಾಗಿರೋದ್ರಿಂದ ಉದ್ದು,
ನಾವು ಹೆಸರು ಮುಂಗಾರಿಯಲ್ಲಿ ಬೆಳಿತೇವೆ, ಹಿಂಗಾರಿಯಲ್ಲಿ ಗೋಧಿ, ಕಡಲೆ, ಜೋಳ ಇಂಥದೆಲ್ಲ ಬೆಳಿತೇವೆ. ಇದರಿಂದ ಬರುವಂತ ಬೂದಿ ನಮ್ಮ ಆ ಬೆಳೆಗಳ ಮೇಲೆ ಬೀಳೋದ್ರಿಂದ ಅದು ಬೆಳೆಗಳ ಮೇಲೆ ದುಷ್ಪರಿಣಾಮ ಆಗಿ ಬೆಳೆ ಕುಂಠಿತ ಆಗ್ತಿದೆ. ನಮ್ಮ ಗ್ರಾಮದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಫ್ಯಾಕ್ಟರಿಗೆ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರದು ಅಂತ ಗ್ರಾಮ ಪಂಚಾಯಿತಿ ನಿರ್ಧಾರ ಮಾಡಿದೆ. ನಾವು ನಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಬೇಕಾದ್ರೂ ಕೊಡ್ತೀವಿ, ಆದ್ರೆ ಕಾರ್ಖಾನೆ ಸ್ಥಾಪನೆಗೆ ಮಾತ್ರ ಅನುಮತಿ ಕೊಡೋದಿಲ್ಲ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮಿ ಹೇಳಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರು, ಉಪಾಧ್ಯಕ್ಷರು ನಾವೆಲ್ಲರೂ ಸೇರಿ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ರೀ. ನಾವು ಎಲ್ಲಾ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ಒಂದು ಸಭೆಯನ್ನು ಮಾಡಿ ಎಲ್ಲಾ ಜನರ ಒಪ್ಪಿಗೆ ಮೇರೆಗೆ ಈ ಕಾರ್ಖಾನೆ ಬೇಡ ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಕಾರ್ಖಾನೆಗೆ. ಇಲ್ಲ ರೀ, ನಾವು ಜನರ ಆರೋಗ್ಯ ದೃಷ್ಟಿ ನೋಡ್ಬೇಕಲ್ರಿ. ಈಗ ನಾವು ಅವ್ರದ್ದು ಇದನ್ನ ನೋಡ್ಕೊಂತ ಕುಂತ್ರ ರೈತರ ಎಲ್ಲಾ ಭೂಮಿ ಒಳಗ ಬಹು ಬೆಳೆಯನ್ನು ಬೆಳಿತಾರ್ರಿ, ಅದಕ್ಕೆಲ್ಲ ದುಷ್ಪರಿಣಾಮ ಆಗ್ತೈತೆ. ಹಂಗಾಗಿ ನಾವು ಯಾರು ಗ್ರಾಮಸ್ಥರು ಇದಕ್ಕ ಪರ್ಮಿಷನ್ ಕೊಡೋದೂ ಇಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಸೆಗೀಗ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಥಳೀಯರ ಮನವೊಲಿಸ್ತಾರೋ ಅಥವಾ ಅವ್ರನ್ನೆಲ್ಲ ಎದುರಾಕೊಂಡು ಫ್ಯಾಕ್ಟರಿ ಆರಂಭಿಸ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.